ದೇವರಾಜು ಒಡಾಳಿ ಗ್ರಾಮದ ದೊಡ್ಡಮಯ್ಯವ್ರ ಮಗ ದೇವರಾಜು. ಓಕೆ. ನಾವು ಅಕ್ರಮವಾಗಿ ನಮ್ಗೆ ಗೊತ್ತಿಲ್ಲದೇ ಒಂದು 14 ಕಡಿ ಹಾಕಲ ಒಂದು ಜನವರಿಗೆ ಒಂದು ಹೊಸರ ಹಾಕೊಂಡ್ಬಿಟ್ಟಿದ್ದೀವಿ. ಹೊಸರ ಹಾಕೊಂಡಿದ್ರಿಂದ ಅಕ್ರಮವಾಗಿ ಊರು ಗ್ರಾಮದ ಯಜಮಾನರುಗಳು ನಾನು ಒಬ್ಬನೇ ಟಾರ್ಗೆಟ್ ಮಾಡಿ ಅಕ್ರಮ ಎಲ್ಲ ರೈತ ಸಂಘದವ್ರೆ ಟಾರ್ಗೆಟ್ ಮಾಡಿ ನಾವು ಪಕ್ಷದಿಂದ ಪಕ್ಷಕ್ಕೆ ಹೋಗಿರೋ ನಿಜ. ನಾವು JDS ಹೋಗಿರೋ ನಿಜ. ಈಗ ಪಕ್ಷದ ಕಾರ್ಯ ಇದ್ರವಾಗಿ ಆಕ್ರೋಶವಾಗಿ ನಮ್ಮನ್ನ ಒಬ್ಬನ ಟಾರ್ಗೆಟ್ ಮಾಡ್ಕೊಂಡು ನಾನು ಒಬ್ಬನಿಗೆ ಅಕ್ರಮವಾಗಿ ಆದೇಶ ತಂದವ್ರೆ. ಏನಂತ ತಿರುಗೊಳಿಸ್ಬೇಕು ಅಂತ. ಓಕೆ. ಅದರಲ್ಲಿ 129, 114, 130, 127, 128 ಎಲ್ಲಕ್ಕೂ ನಾನು ಅಕ್ರಮವಾಗಿ ಅರ್ಜಿ ಕೊಟ್ಟಿದ್ದೀನಿ. ಯಾಕೋ ಅರ್ಜಿ ಗಮನಿಸ್ತಾ ಇಲ್ಲ ಮೇಲಧಿಕಾರಿಗಳು. ಅಲ್ಲೂ ಅಕ್ರಮ ಕಟ್ಟಿದಾರಾ? ಅಲ್ಲೂ ಕಟ್ಟಿದ್ದಾರೆ. ಅದು ಸರ್ಕಾರಿ ಜಮೀನು, ಸರ್ಕಾರಿ ಹಣ್ಣಲ್ಲೇ ಕಟ್ಟಿದ್ದಾರೆ. ಅಧಿಕಾರಿಗಳು ಯಾವ್ದು ಕ್ರಮ ತಗೋತಾ ಇಲ್ಲ, ಕ್ರಮ ದೊರಕಿಸ್ತಾ ಇಲ್ಲ. ನಾನು ಒಬ್ಬನೇ ಟಾರ್ಗೆಟ್ ಮಾಡಿದ್ದಾರೆ. ಇಲ್ಲ ರಾಜಕೀಯವಾಗಿ ಬಳಸ್ತಾ ಇದ್ದಾರೋ ಇಲ್ಲ ಕುತಂತ್ರವಾಗಿ ಬಳಸ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ ಸರ್. ಈಗ ನಾನು ಒಬ್ಬನೇ ಟಾರ್ಗೆಟ್ ಮಾಡೋದ್ರಿಂದ ನನಗೆ ಏನ್ ನ್ಯಾಯ ಕೊಡಬೇಕು ಮನವಿ ನಾವು ಕೇಳ್ಕೊತಾ ಇರೋದು, ಮನವಿ ಕೇಳ್ಕೊತಾ ಇದ್ದೀನಿ. ನನಗೆ ಮನವಿ ನ್ಯಾಯ ಸಿಗ್ತಾ ಇಲ್ಲ. ಗ್ರಾಮದಲ್ಲಿ ನಾನು ಒಬ್ಬನೇ ಟಾರ್ಗೆಟ್ ಮಾಡಿ ನನಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇವತ್ತು ಮೇಲಧಿಕಾರಿಯಿಂದ ಆದೇಶ ತಂದು ನಮ್ಮನ್ನ ತಿರುಗೊಳಿಸಬೇಕು ಅಂತ ತಂದವ್ರೆ. ಆದೇಶ ಮಾಡಿದ್ರು ಯಾರು? ತಹಸೀಲ್ದಾರ್. ನೀವು ತಹಶೀಲ್ದಾರ್ ಅರ್ಜಿ ಕೊಟ್ಟಿಲ್ವಾ? ಎಲ್ಲ ಕೊಟ್ಟಿದ್ದೀವಿ ಸರ್. ಏನಂದ್ರು ತಹಶೀಲ್ದಾರ್? ನಮ್ಗೆ ಊರಿನ ಗ್ರಾಮದಲ್ಲಿ ನಿಮ್ಮ ಒಬ್ಬನ ಟಾರ್ಗೆಟ್ ಮಾಡೋರಪ್ಪ, ನಿಮ್ಮ ತಿರುಗೊಳಿಸು. ಅದನ್ನ ತಿರುಗೊಳಿಸಾದ್ಮೇಲೆ ನೀನ್ ತೋರು ತಗೋದು ನಮ್ಮ ಅರ್ಜಿ ಗಮನಿಸಿ ಸರ್ ಅಂದ್ರೆ ಯಾವ್ದು ತಗೋತಾ ಇಲ್ಲ. ಈಗ ನಿಮ್ಮ ಒತ್ತಾಯ ಏನು? ನಮ್ಮ ಒತ್ತಾಯ ನಮ್ಮ ಒಬ್ಬನ್ನೇ ಮಾಡಿ ಕೊಯ್ತಾ ಇದೀರಲ್ಲ, ಬೇರೆದ್ದು ತಿರುಗೊಳಿಸ್ಕೊಂಡು ನೀವೇ ನಿಮ್ಮಿದ್ರಗಡೆ ನಾವೇ ತಿರುಗೊಳಿಸ್ಕೊಬಿಡ್ತೀವಿ ಸರ್ ಅಂತ ಹೇಳಿದೀವಿ. ಅಂದ್ರೆ ಎಲ್ಲರೂ ತಿರುಗೊಳಿಸಿ ಆಗ ನಮ್ದು ತಿರುಗೊಳಿಸಿ ಅಂತ ನೀವು ಹೇಳಿದೀವಿ. ಅದಕ್ಕೆ ತಹಶೀಲ್ದಾರ್ ಅಂತಾರೆ, ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ಸರ್. ಅವರು ನೀನ್ ತಿರುಗೊಳಿಸಪ್ಪ ಫಸ್ಟ್, ಆಮೇಲೆ ನೀವು ನೆಕ್ಸ್ಟ್ ಅವ್ರದ್ದು ಮಾಡ್ತೀವಿ. ನೀವು ಶಾಸಕರಿಗೆ ಅರ್ಜಿ ಕೊಟ್ಟಿದ್ರಾ? ಶಾಸಕರು ಕೊಟ್ಟಿದ್ವಿ. ಶಾಸಕರು ಕೊಟ್ಟಿಲ್ಲ, MLA ಶಾಸಕರು ಕೊಟ್ಟಿಲ್ಲ. ಅವ್ರ ಗಮನಕ್ಕೆ ತರಬೇಕಾಗಿತ್ತಲ್ವಾ ಸರ್? ಈಗ ಊರಿನಲ್ಲಿ ಗ್ರಾಮಕ್ಕೆ ಅಂತಂದ್ರೆ ಎಲ್ಲಾನು ಒಬ್ಬರು ತಡಿಕೊಂಡೋಗಿ ಅವ್ರಿಗೆಲ್ಲ ಕೊಡಿಗಾಗಿಲ್ಲ. ದೇಶ ಕಾಯೋರು, ತಾಳ ಕಾಯೋರು. ಈಗ ತಹಶೀಲ್ದಾರ್ ನಿಮ್ಮ ಅರ್ಜಿ ತಗೊಳ್ಳಿಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳಿಗೂ ಕೊಡಬೇಕಾಗಿತ್ತು ಒಂದು ಅರ್ಜಿ. ಕೊಟ್ಟಿವ ಸರ್.